ಸ್ನೇಹಿತರೆ, ಈ ಚಳಿಗಾಲದಲ್ಲಿ 60, 70, 80 ವರ್ಷ ವಯಸ್ಸಾದವರು ಕೇವಲ ಬೆಚ್ಚಗಿರುವ ಬಟ್ಟೆಗಳನ್ನು ಧರಿಸಬೇಕು ಮತ್ತು ಚಹಾ ಕುಡಿಯಬೇಕು ಎಂದು ಆಸೆ ಪಡುತ್ತಾರೆ. ಆದರೆ ಸ್ವಲ್ಪ ಯೋಚಿಸಿ, ಯಾಕೆ ಹೀಗಾಗುತ್ತದೆ ಎನ್ನುವುದನ್ನು ನೋಡುವುದಾದರೆ ದೇಹದ ಉಷ್ಣಾಂಶದಲ್ಲಿ ವ್ಯತ್ಯಾಸವಾಗುವುದು, ದೇಹದ ಪೋಷಕಾಂಶಗಳಲ್ಲಿ ಕೊರತೆ ಕಾಣಿಸಿಕೊಳ್ಳುವುದು. ಉದಾಹರಣೆಗೆ, ಕಬ್ಬಿಣಾಂಶದ ಮತ್ತು ವಿಟಮಿನ್ B12 ಕೊರತೆ ಕಾಣಿಸಿಕೊಂಡಾಗ ಕೂಡ ಈ ರೀತಿ ಅನಿಸುತ್ತಿರುತ್ತದೆ. ಇದನ್ನು ಹೊರತುಪಡಿಸಿ ನೋಡುವುದಾದರೆ ವಯಸ್ಸಾಗುತ್ತಿದ್ದಂತೆ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗಿ ದೇಹದ ಉಷ್ಣಾಂಶ ನಿಯಂತ್ರಿಸುವ ಸಾಮರ್ಥ್ಯವೂ ಕೂಡ ಕಡಿಮೆಯಾಗುತ್ತದೆ ಹಾಗೂ ಕೆಲವರಲ್ಲಿ ಥೈರಾಯ್ಡ್ ಹಾರ್ಮೋನುಗಳಲ್ಲಿ ಏರುಪೇರು ಕಾಣಿಸಿಕೊಂಡಾಗಲೂ ಕೂಡ ಚಳಿ ಹೆಚ್ಚಾಗಲು ಕಾರಣವಾಗುತ್ತದೆ. ಈ ಚಳಿಯನ್ನು ನಾವು ತುಂಬಾ ಸರಳವಾಗಿ ತೆಗೆದುಕೊಳ್ಳುತ್ತೇವೆ, ಆದರೆ ಅದೇ ನಮ್ಮ ಪ್ರಾಣಕ್ಕೆ ಕುತ್ತಾಗಬಹುದು. ಈ ತಿಂಗಳಿನಲ್ಲಿ ಅನೇಕ ವಯಸ್ಸಾದವರು ತಮ್ಮ ತಟ್ಟೆಯಲ್ಲಿ ಈ ವಸ್ತುಗಳನ್ನು ಸೇರಿಸಿಕೊಳ್ಳುತ್ತಾರೆ. ಅವುಗಳು ವಿಷವಾಗಿ ಪರಿಣಮಿಸುತ್ತವೆ ಎನ್ನುವುದನ್ನು ಅವರಿಗೆ ಗೊತ್ತಿರುವುದಿಲ್ಲ. ಇವುಗಳನ್ನು ನೀವು ತೆಗೆದುಕೊಳ್ಳುವುದರಿಂದ ಪೂರ್ತಿ ಚಳಿಗಾಲ ನೀವು ಆಸ್ಪತ್ರೆಯಲ್ಲಿ ಭರ್ತಿ ಆಗಬೇಕಾಗುತ್ತದೆ. ಅದರಲ್ಲೂ ವಯಸ್ಸಾದವರಿಗೆ ಈ ತಿಂಗಳು ತುಂಬಾ ಮಾರಕವಾಗಿದೆ. ನೀವು ಈ ರೀತಿ ತಪ್ಪಾದ ಆಹಾರ ಪದಾರ್ಥಗಳನ್ನು ಸೇವಿಸುವುದರಿಂದ 5 ರಿಂದ 15 ವರ್ಷ ತಮ್ಮ ಆಯಸ್ಸನ್ನು ಕಡಿಮೆ ಮಾಡಿಕೊಳ್ಳುತ್ತಾರೆ. ಸ್ನೇಹಿತರೆ, ಅದಕ್ಕೂ ಮೊದಲು ನನ್ನದೊಂದು ಕಳಕಳಿಯ ವಿನಂತಿ. ಎಷ್ಟೋ ಜನ ವಿಡಿಯೋ ನೋಡುತ್ತೀರಿ, ಆದರೆ ಲೈಕ್ ಮಾಡುವುದನ್ನು ಮರೆತು ಬಿಡುತ್ತೀರಿ. ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಹೀಗೆ 60 ವರ್ಷ ವಯಸ್ಸಿನ ಮಧುಕರ್ ಎನ್ನುವವರು ಇದೇ ರೀತಿ ಚಳಿಗಾಲದಲ್ಲಿ ಒಂದು ವಸ್ತುವನ್ನು ಸೇವಿಸಿದರು. ಅವರು ಅಂದುಕೊಂಡರು ಒಂದು ಸಾರಿ ಸೇವಿಸಿದರೆ ಏನಾಗುತ್ತದೆ ಎಂದು. ಆದರೆ ಏನಾಯಿತು? 3 ದಿನಗಳ ಹಿಂದೆ ಅವರಿಗೆ ತೀವ್ರವಾದ ಆರೋಗ್ಯ ಸಮಸ್ಯೆ ಉಂಟಾಗಿ ಅವರಿಗೆ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಆಗ ಅವರ ಮನೆಯವರು ವೈದ್ಯರ ಬಳಿ ಹೋಗಿ ಅಳುತ್ತಾ ನಮ್ಮ ತಂದೆಯನ್ನು ಹೇಗಾದರೂ ಮಾಡಿ ಕಾಪಾಡಿ ಡಾಕ್ಟರ್ ಎಂದು ಬೇಡಿಕೊಂಡರು. ಆದ್ದರಿಂದ ಯಾವ ವೃದ್ಧರು ಕೂಡ ಈ ರೀತಿ ತೊಂದರೆ ಕೊಡಬಾರದು ಎನ್ನುವುದು ನಮ್ಮ ಉದ್ದೇಶ. ಹಿರಿಯರು ನಮ್ಮ ಸಮಾಜದ ಅದ್ಭುತವಾದ ಖಜಾನೆ ಇದ್ದಂತೆ. ಸತ್ಯ ಏನೆಂದರೆ, ಡಿಸೆಂಬರ್ ಚಳಿಗಾಲದಲ್ಲಿ ವೃದ್ಧರು ತಪ್ಪಾದ ಆಹಾರ ಪದಾರ್ಥಗಳನ್ನು ಸೇವಿಸಿ ಜೀರ್ಣಕ್ರಿಯೆ ಹಾಗೂ ಹೃದಯ ಸಂಬಂಧಿತ ಕಾಯಿಲೆಗಳನ್ನು ಹೆಚ್ಚು ಮಾಡಿಕೊಳ್ಳುತ್ತಿದ್ದಾರೆ ಎನ್ನುವ ಸಂಶೋಧನೆ ಹೊರಬಂದಿದೆ. ವಿಶ್ವ ಸ್ವಾಸ್ಥ್ಯ ಸಂಘಟನೆಯ ಪ್ರಕಾರ ತಪ್ಪಾದ ಆಹಾರ ಪದಾರ್ಥಗಳನ್ನು ಸೇವಿಸುವುದರಿಂದ ಹಾರ್ಟ್ ಅಟ್ಯಾಕ್ ಹಾಗೂ ಸ್ಟ್ರೋಕ್ನಂತಹ ಅಪಾಯಕಾರಿ ಕಾಯಿಲೆಗಳನ್ನು ತಂದುಕೊಳ್ಳುತ್ತಿದ್ದಾರೆ. ಆದರೆ ಭಯ ಪಡಬೇಡಿ. ನಾವು ಇಂದು ಹೇಳುತ್ತಿರುವ ಆಹಾರ ಪದಾರ್ಥಗಳನ್ನು ನೀವು ಚಳಿಗಾಲದಲ್ಲಿ ಸೇವಿಸಬೇಡಿ. ಇದರಿಂದ ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತದೆ. ಚಳಿಗಾಲದಲ್ಲಿ ಸಾಮಾನ್ಯವಾಗಿ ತಿನ್ನುವ ಬಯಕೆಯು ಹೆಚ್ಚಿರುವುದರಿಂದ ನೀವು ಸೇವಿಸುವ ಆಹಾರ ಕ್ರಮಗಳ ಬಗ್ಗೆ ಎಚ್ಚರ ವಹಿಸಿ. ಚಳಿಗಾಲದ ತಂಪು ವಾತಾವರಣವು ನಿಮ್ಮ ದೇಹದಲ್ಲಿ ಉಷ್ಣತೆಯನ್ನು ಕಡಿಮೆ ಮಾಡುತ್ತದೆ. ಆ ಸಮಯದಲ್ಲಿ ನಿಮ್ಮ ದೇಹವನ್ನು ಬೆಚ್ಚಗಿಡಲು ಕ್ಯಾಲೋರಿ ಭರಿತ ಆಹಾರಗಳನ್ನು ಸೇವಿಸುವುದರಿಂದ ನಿಮ್ಮ ದೇಹದ ಮೇಲೆ ಸಾಕಷ್ಟು ಕೆಟ್ಟ ಪರಿಣಾಮ ಬೀರುವ ಸಾಧ್ಯತೆ ಹೆಚ್ಚಿದೆ. ನಿಮ್ಮ ನಾಲಿಗೆಗೆ ರುಚಿ ನೀಡುವ ಆಹಾರಗಳು ದೇಹದಲ್ಲಿ ಕೊಲೆಸ್ಟ್ರಾಲ್ ಮಟ್ಟವನ್ನು ಹೆಚ್ಚಿಸಬಹುದು ಎಂದು ಪೌಷ್ಟಿಕ ತಜ್ಞರು ಎಚ್ಚರಿಸಿದ್ದಾರೆ. ಅತಿಯಾದ ಕೊಬ್ಬಿನ ಅಂಶವಿರುವ ಆಹಾರವನ್ನು ಸೇವಿಸಿದಾಗ ನಿಮ್ಮ ಅಪಧಮನಿಗಳ ಮೇಲೆ ನೇರ ಪರಿಣಾಮವನ್ನು ಬೀರುತ್ತದೆ. ಇದು ಗಂಭೀರವಾದ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ಚಿಕಿತ್ಸೆ ನೀಡದಿದ್ದರೆ ಕಾಲಕ್ರಮೇಣ ಇದು ಹೃದಯಾಘಾತ ಮತ್ತು ಸ್ಟ್ರೋಕ್ನಂತಹ ಕಾಯಿಲೆಗಳಿಗೆ ಕಾರಣವಾಗಬಹುದು ಎಂದು ವೈದ್ಯರು ಹೇಳುತ್ತಾರೆ. ಈ ಚಳಿಗಾಲದಲ್ಲಿ ನೀವು ಈ ಕೆಳಗಿನ ಆಹಾರಗಳ ಕುರಿತು ಎಚ್ಚರ ವಹಿಸಿ. 1. ಸಿಹಿ ತಿಂಡಿ. ಐಸ್ ಕ್ರೀಮ್ ಮತ್ತು ಕೇಕ್, ಪೇಸ್ಟ್ರಿ ಮತ್ತು ಕುಕ್ಕೀಸ್ಗಳಲ್ಲಿ ಸಕ್ಕರೆಯನ್ನು ಸೇರಿಸಲಾಗುತ್ತದೆ. ಇಂತಹ ಬೇಯಿಸಿದ ಪದಾರ್ಥಗಳಲ್ಲಿ ಸ್ಯಾಚುರೇಟೆಡ್ ಕೊಬ್ಬು ಹೇರಳವಾಗಿರುತ್ತದೆ. ಆದ್ದರಿಂದ ನೀವು ಸಿಹಿ ತಿಂಡಿ ಪ್ರಿಯರಾಗಿದ್ದರೆ, ವಿಶೇಷವಾಗಿ ಚಳಿಗಾಲದಲ್ಲಿ ಏನಾದರೂ ಸೇವಿಸುವ ಬಯಕೆ ಹೆಚ್ಚಾದಾಗ
ಆದಷ್ಟು ಆರೋಗ್ಯದ ಕುರಿತು ಎಚ್ಚರ ವಹಿಸಿ. ಆದರೆ ಸಿಹಿ ತಿಂಡಿಗಳನ್ನು ಸಂಪೂರ್ಣವಾಗಿ ತ್ಯಜಿಸುವ ಅಗತ್ಯವಿಲ್ಲ. ಸಿಹಿ ತಿಂಡಿಗಾಗಿ ಹಣ್ಣುಗಳೊಂದಿಗೆ ಕಡಿಮೆ ಕೊಬ್ಬಿನ ಹೆಪ್ಪುಗಟ್ಟಿದ ಮೊಸರನ್ನು ಪ್ರಯತ್ನಿಸಿ. ಜೊತೆಗೆ ಬೆಣ್ಣೆಯನ್ನು ಆದಷ್ಟು ಕಡಿಮೆ ಬಳಸಿ ಎಂದು ವೈದ್ಯರು ಸೂಚಿಸುತ್ತಾರೆ. 2. ಮಾಂಸ, ವಿಶೇಷವಾಗಿ ಕುರಿಮರಿ, ಹಂದಿ ಮಾಂಸಗಳಲ್ಲಿ ಕೊಲೆಸ್ಟ್ರಾಲ್ ಮತ್ತು ಸ್ಯಾಚುರೇಟೆಡ್ ಕೊಬ್ಬುಗಳಲ್ಲಿ ಅಧಿಕವಾಗಿರುತ್ತದೆ. ಇದು ವರ್ಷದ ಕೊನೆಯಾಗಿರುವುದರಿಂದ ಸಂಭ್ರಮ ಸಡಗರಗಳಲ್ಲಿ ಮಾಂಸಗಳನ್ನು ಸೇವಿಸುವಾಗ ಎಚ್ಚರದಿಂದ ಇರುವುದು ಅತ್ಯಂತ ಅಗತ್ಯವಾಗಿದೆ. ನೀವು ಈಗಾಗಲೇ ಅಧಿಕ ಕೊಲೆಸ್ಟ್ರಾಲ್ ಹೊಂದಿದ್ದರೆ ಇದು ಅಪಾಯಕಾರಿ ಹಾಗೂ ಜೊತೆಗೆ ನಿಮಗೆ ಹೃದಯ ಸಂಬಂಧಿ ಕಾಯಿಲೆ ಇದ್ದರೆ ಮಾರಣಾಂತಿಕವಾಗಬಹುದು ಎಂದು ವೈದ್ಯರು ಸೂಚಿಸುತ್ತಾರೆ. ಆದ್ದರಿಂದ ಈ ಮಾಂಸಗಳ ಬದಲಾಗಿ ಒಮೆಗಾ 3 ಕೊಬ್ಬಿನಾಮ್ಲಗಳು ಅಧಿಕವಾಗಿರುವ ಮೀನು ಮತ್ತು ಕೋಳಿಯನ್ನು ಸೇವಿಸಿ. ಕರಿದ ಆಹಾರಗಳು, ಪ್ರತಿಯೊಬ್ಬರಿಗೂ ಚಳಿಗಾಲದಲ್ಲಿ ಎಣ್ಣೆಯಲ್ಲಿ ಕರಿದ ಆಹಾರಗಳ ಬಗ್ಗೆ ವಿಶೇಷ ಒಲವು. ಆಲೂಗಡ್ಡೆ ಚಿಪ್ಸ್, ಪಕೋಡ, ಚಿಕನ್ ವಿಂಗ್ಸ್, ಬೋಂಡಾ ಇವುಗಳು ಚಳಿಗಾಲದಲ್ಲಿ ಬಿಸಿ ಬಿಸಿ ಚಹಾ ಅಥವಾ ಕಾಫಿಯೊಂದಿಗೆ ನಿಮಗೆ ಸಾಕಷ್ಟು ಉಲ್ಲಾಸವನ್ನು ನೀಡುತ್ತದೆ. ಆದರೆ ಈ ಕರಿದ ಆಹಾರಗಳು ಹೆಚ್ಚು ರುಚಿಯಾಗಿದ್ದು ಹೆಚ್ಚು ಕ್ಯಾಲೋರಿಗಳನ್ನು ಹೊಂದಿದೆ. ಆದರೂ ನೀವು ಕರಿದ ತಿಂಡಿಗಳನ್ನು ಸೇವಿಸಲು ಬಯಸಿದರೆ ಆಲಿವ್ ಎಣ್ಣೆಯನ್ನು ಬಳಸುವುದು ನಿಮ್ಮ ಆರೋಗ್ಯಕ್ಕೂ ಒಳ್ಳೆಯದು. ತಂಗಳು ಅಥವಾ ತಂಪಾದ ಆಹಾರ ಪದಾರ್ಥ, ಕೆಲವೊಂದಿಷ್ಟು ಜನರಿಗೆ ರೂಢಿಯಾಗಿ ಬಿಟ್ಟಿರುತ್ತದೆ. ಅವರು ರಾತ್ರಿ ಉಳಿದಿದ ಆಹಾರವನ್ನು ಬೆಳಗ್ಗೆ ಸೇವಿಸುತ್ತಾರೆ. ಈ ಆಹಾರ ಪದಾರ್ಥಗಳು ಬಿಸಿ ಕೂಡ ಮಾಡುವುದಿಲ್ಲ. ಫ್ರಿಡ್ಜ್ನಲ್ಲಿ ಇರುವ ಆಹಾರವನ್ನು ನೇರವಾಗಿ ಸೇವಿಸುತ್ತಾರೆ. ಡಿಸೆಂಬರ್ ತಿಂಗಳಿನಲ್ಲಿ ಬಿಸಿ ಹಾಗೂ ತಾಜಾ ಆಹಾರ ನಮ್ಮ ದೇಹಕ್ಕೆ ಶಕ್ತಿ ಹಾಗೂ ತಾಜಾತನವನ್ನು ನೀಡುತ್ತದೆ. ನೀವು ಈ ರೀತಿ ತಣ್ಣಗಿರುವ ಆಹಾರವನ್ನು ತಿಂದರೆ ನಿಮ್ಮ ಹೊಟ್ಟೆ ಒಳಗೆ ಆಹಾರ ಪದಾರ್ಥಗಳು ಹೋದ ತಕ್ಷಣ ಹೊಟ್ಟೆಯಲ್ಲಿರುವ ಅಗ್ನಿಯನ್ನು ತಂಪಾಗಿಸುತ್ತದೆ. ಇದರಿಂದ ನಿಮ್ಮ ಆಹಾರ ಜೀರ್ಣವಾಗುವುದಿಲ್ಲ ಮತ್ತು ಈ ಆಹಾರ ಸ್ವಲ್ಪ ಒರಟಾಗಿರುವುದರಿಂದ ಜೀರ್ಣವಾಗಲು ಸಾಧ್ಯವಾಗದೆ ನಿಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಶುರುವಾಗುತ್ತದೆ. ಅಷ್ಟೇ ಅಲ್ಲದೆ ವೈದ್ಯರ ಪ್ರಕಾರ ತಂಗಳು ಆಹಾರದಲ್ಲಿ ವಿಷಯುಕ್ತ ತತ್ವ ಉತ್ಪತ್ತಿಯಾಗುತ್ತವೆ. ಅಷ್ಟೇ ಅಲ್ಲದೆ ನಿಮಗೆ ಫುಡ್ ಪಾಯ್ಸನ್ ಆಗುವ ಸಂಭವ ಕೂಡ ಇರುತ್ತದೆ. ಇದರಿಂದ ನೀವು ಆಸ್ಪತ್ರೆಗೆ ಅಲಿಯಬೇಕಾಗುತ್ತದೆ. ಆದ್ದರಿಂದ ನೀವು ಆದಷ್ಟು ಫ್ರೆಶ್ ಆಗಿರುವ ಆಹಾರವನ್ನು ಈ ವಯಸ್ಸಿನಲ್ಲಿ ಸೇವಿಸುವುದು ತುಂಬಾ ಉತ್ತಮ. ಈಗ ಎಲ್ಲಾ ಕಡೆ ತಂಪಾದ ಚಳಿ ಗಾಳಿಯ ವಾತಾವರಣ ಜೋರಾಗಿದೆ. ಆರೋಗ್ಯ ಕೆಡುವ ಕಾಲವಿದು, ಎಚ್ಚರ. ಈ ಸಂದರ್ಭದಲ್ಲಿ ಸಾಧ್ಯವಾದಷ್ಟು ಫ್ರಿಡ್ಜ್ನಲ್ಲಿ ಇರುವ ಆಹಾರಗಳನ್ನು ತಿನ್ನಲೇಬೇಡಿ. ಏಕೆಂದರೆ ಇದರಿಂದ ಸಣ್ಣದಾಗಿ ಶುರುವಾಗುವ ನೆಗಡಿ ಆನಂತರದಲ್ಲಿ ದೊಡ್ಡದಾಗಿ ಜ್ವರ ಬಂದು ನಂತರ ಆಸ್ಪತ್ರೆಗೆ ದಾಖಲಾಗುವ ಸಾಧ್ಯತೆ ಇರುತ್ತದೆ. ಇಂತಹ ಸಮಯದಲ್ಲಿ ಕಷಾಯಗಳಿಗೆ ಹೆಚ್ಚು ಮಹತ್ವ ಕೊಡಿ. ಬಿಸಿ ಬಿಸಿಯಾದ ತಾಜಾ ಆಹಾರ ಸೇವಿಸಿ. ದೇಹದ ಉಷ್ಣಾಂಶವನ್ನು ಕಾಪಾಡುವಂತಹ ಆಹಾರಗಳಿಗೆ ಮಹತ್ವ ಕೊಡಿ. ರಿಫೈನ್ ಮಾಡಿದ ಹಿಟ್ಟಿನಿಂದ ತಯಾರಾದ ಆಹಾರಗಳು, ಇದಕ್ಕೆ ಉದಾಹರಣೆ ಮೈದಾ ಹಿಟ್ಟು. ಮೈದಾ ಹಿಟ್ಟಿನಿಂದ ಹಲವಾರು ರುಚಿಕರ ಆಹಾರ ಪದಾರ್ಥಗಳನ್ನು ತಯಾರಿಸಲಾಗುತ್ತದೆ. ಆದರೆ ಇವುಗಳು ಹೃದಯಕ್ಕೆ ಸಹಕಾರಿಯಲ್ಲ. ಹಾಗಾಗಿ ಈ ಚಳಿಗಾಲದಲ್ಲಿ ಮೈದಾ ಹಿಟ್ಟಿನ ಪರೋಟ, ಒಬ್ಬಟ್ಟು, ಗೋಬಿ ಮಂಚೂರಿ ಇತ್ಯಾದಿಗಳಿಂದ ಸ್ವಲ್ಪ ದೂರ ಇದ್ದರೆ ಒಳ್ಳೆಯದು. ಇದರಿಂದ ನಿಮ್ಮ ಹೃದಯವನ್ನು ಆರೋಗ್ಯವಾಗಿ ಕಾಪಾಡಿಕೊಳ್ಳಬಹುದು. ಬಳಸಿದ ಎಣ್ಣೆ, ಅಡುಗೆ ಎಣ್ಣೆಯನ್ನು ಒಮ್ಮೆ ನಾವು ಏನಾದರೂ ಕರಿಯಲು ಬಳಸಿದರೆ ಮತ್ತೊಮ್ಮೆ ಅದನ್ನು ಒಗ್ಗರಣೆಗೆ ಮತ್ತು ಇನ್ನಿತರ ಅಡುಗೆ ಪದಾರ್ಥಗಳಿಗೆ ಬಳಸಬಾರದು. ಇದು ಕೂಡ ಹೃದಯಕ್ಕೆ ಬಹಳ ತೊಂದರೆ. ಹಾಗಾಗಿ ಒಮ್ಮೆ ನಿಮಗೆ ಎಷ್ಟು ಅಡುಗೆ ಎಣ್ಣೆ ಬೇಕಾಗಿರುತ್ತದೆ ಅಷ್ಟನ್ನು ಮಾತ್ರ ಜಾಗರೂಕರಾಗಿ ಬಳಸಿಕೊಳ್ಳಿ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.